ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಕ್ವಿಕ್ ವೆಕೇಷನ್ಗೆ ಅಂತ ಬಂದಿದ್ದೀವಿ. ಸೊ ಹೇಳ್ತೀನಿ ಎಲ್ಲಿಗೆ ಬಂದಿದ್ದೀವಿ ಏನು ಅಂತ ಹೇಳಿಬಿಟ್ಟು. ಹಾಸನ ಹತ್ರ ಇರೋದು ಇದು, ಆಲ್ಮೋಸ್ಟ್ ಸಕಲೇಶಪುರ ಅಂತಲೇ ಹೇಳ್ಬೋದು. ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಪ್ರಾಪರ್ಟಿ ಏನು ಅಂತ. ನಿಮಗೂ ಕೂಡ ನಾನಿವತ್ತು ಒಂದು ಟೂರ್ನ ಕೊಡ್ತೀನಿ, ಓಕೆನಾ? ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ರೈಟ್ ನಾವು ನಮ್ಮ ಕಾರಲ್ಲಿ ನಿಂತಿದೆ. ಸೊ ಹೋಗೋಣ ಬನ್ನಿ ಕಾರೊಳಗೆ. ಫಸ್ಟ್ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು ನಾನು ಆ್ಯಂಡ್ ನಮ್ಮ ಕಸಿನ್ಸ್ ಎಲ್ಲರೂ ಸೇರಿಕೊಂಡು ಒಂದು ಟ್ರಿಪ್ಗೆ ಹೋಗಬೇಕು. ಕೆಲಸ ಯಾವಾಗ್ಲೂ. ಸೊ ಇವಾಗ ವೆದರ್ ಸ್ವಲ್ಪ ಮಳೆಗಾಲ ಇನ್ನೇನು ಸ್ಟಾರ್ಟ್ ಆಗುವಂಥ ವೆದರಲ್ಲಿ ಒಂದು ಟ್ರಿಪ್ ಮಾಡಬೇಕು ಅಂತ ತುಂಬ ದಿವಸದಿಂದನೇ ಅನ್ಕೋತಾ ಇದ್ವಿ. ಸೊ ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ ಆ್ಯಂಡ್ ಚೆನ್ನಾಗಿರುತ್ತೆ ಒಂದು ಟ್ರಿಪ್ ಅಂತ ಹೇಳಿಬಿಟ್ಟು ರೆಡಿ ಆದ್ವಿ ಎಲ್ಲರೂ. ಇವಾಗ ಬೆಂಗಳೂರಿಂದ ನಾವು ಆಲ್ರೆಡಿ ಬಿಟ್ಟು ಅಲ್ಲಿಂದ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಮಾರ್ನಿಂಗ್ ಅರೌಂಡ್ ಬೇಗನೆ ಬಿಡಬೇಕಿತ್ತು. ಯಾಕಂದರೆ ನಮಗೆ 4 hours ಡ್ರೈವ್ ಇದ್ದಿದ್ದು. ಸಕಲೇಶಪುರಕ್ಕೆ ನಾವು ಹೋಗ್ತಾ ಇದ್ದಿದ್ದು. ಅಲ್ಲಿ ನಾನು ನಿಮಗೆ ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡಿ ನೋಡಿ, ಓಕೆನಾ? ವೀಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಬಟ್ ಸ್ಟಿಲ್ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಲೊಕೇಶನ್ನೇ ನಾನು ಅದರಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಓಕೆನಾ? ಸೊ ಇದು ಯಾವುದೇ ರೀತಿ ಕೊಲ್ಯಾಬ್ರೇಷನ್ ವಿಡಿಯೋ ಅಲ್ಲ, ನಾವು ಹೋಗಿರೋಂಥ ಪ್ಲೇಸ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಫ್ಯಾಮಿಲಿ ಜೊತೆ ಅಫೋರ್ಡಬಲ್ ಆಗಿ ನೀವು ಹೋಗಬೇಕು ಅಂತ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಯು ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್ ಅಂತ ಅಷ್ಟೇ, ಓಕೆನಾ? ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ, ಹೊರಟ್ವಿ. ಬೇಲೂರು ಹತ್ರ ಬರುತ್ತೆ ಇದು, ನಿಯರ್ ಬೈ ಬೇಲೂರು ಹತ್ರ. ಸೊ ನಮ್ಮ ಒಂದು ಈ ಗ್ಯಾಂಗ್ ಏನಿದೆ, ಕಸಿನ್ ಗ್ಯಾಂಗ್, ಇದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂದು ವೆಕೇಷನ್ಗೆ ಫಸ್ಟ್ ಟೈಮ್ ಹೋಗ್ತಿರೋದು. ನಮಗೆ ಸೋ ಎಕ್ಸೈಟೆಡ್, ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಈ ಸಲ ಪ್ರಿಯಾ ಮನೇಲಿ ಇದ್ಲಲ್ವ, ಅವಳು ಏನಕ್ಕೆ ಇಲ್ಲೇ ಬಿಡೋದು ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಟ್ರಿಪ್ಪಿಗೆ ಹೊರಟ್ವಿ. ಇದಾಗ್ತಿದೆಯಲ್ಲ, ಶೇಕ್ ಆಗ್ತದೆ. ಇಲ್ಲ ಏನಾಗಲ್ಲ, ಅದು ಮೊಬೈಲ್ ಮಾಡೋದು 4K ಮೊಬೈಲ್ ಅದೇನೋ ಮಾಡಿಲ್ಲ. ನಾಚಿಕೆ ಆಯ್ತು ಮಗ. ಅಲ್ಲೋಡಲ್ಲಿ ಅಂಕಲ್ ನಾಚಿಕೆ ಪಟ್ಕೊಂತಿದ್ದ ನೋಡು. ನೀನು ಅಂಕಲ್ ಬಂಕಲ್ ಅಂದ್ರೆ ಚಿಚ್ಚಾಕ್ಬಿಡ್ತೀನಿ. ಏಯ್ ಎಂತದ, ಈ ಮಗುಗೂ ನಮಗೂ 28 ವರ್ಷ 29 ವರ್ಷ ಡಿಫ್ರೆನ್ಸ್ ಇದೆ. ಮಗು ಅಂಕಲ್ ಅಂತಲ್ಲ, ಅಪ್ಪ ಅಮ್ಮ ಅಂತ ಕರೆದ್ರು ಬೇಜಾರಿಲ್ಲ ಅಲ್ಲ ಬಂಗಾರಿ? ಅಳೆ ಬಂಗುಡಿ 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 ಬಂಗುಡಿ. ಫೈನಲಿ ನಾವು ನಮ್ಮ ಬ್ಯೂಟಿಫುಲ್ ಪ್ರಾಪರ್ಟಿ ಹತ್ರ ಬಂದ್ವಿ. ಸೊ ನಮಗೆ ಕಂಪ್ಲೀಟ್ ಒಂದು ವಿಲ್ಲಾನ ಕೊಟ್ಟಿದ್ರು, ಒಂದು ಫ್ಯಾಮಿಲಿ ಅಂತ ಹೇಳಿದ್ದಕ್ಕೆ ಕಂಪ್ಲೀಟ್ ಒಂದು ವಿಲ್ಲಾ. ಅಂದರೆ ಇಲ್ಲಿರೋದೇ ಆ ಥರ ಎಲ್ಲರೂ ಜಾಸ್ತಿ ಫ್ಯಾಮಿಲಿನೇ ಇಲ್ಲಿ ಬರೋದು ಅಂತ ಅನಿಸುತ್ತೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸು ತುಂಬ ಜನ ಬರ್ತಾರೆ ಅಂತ ಅನಿಸುತ್ತೆ. ಎಲ್ಲ ಕಾಟೇಜಸ್ಸು ಹೀಗೆ ಇತ್ತು. ಮೇ ಬಿ ಇದರಲ್ಲಿ AC ಆ ಥರದ್ದೆಲ್ಲ ಬೇರೆ ಬೇರೆ ಇರ್ಬೋದೇನೋ. ನಾವೇನು AC ತೊಗೊಳಕ್ಕೆ ಹೋಗಿಲ್ಲ, ಆಲ್ರೆಡಿ ಸಕಲೇಶಪುರ ಆಗಿರೋದ್ರಿಂದ ತುಂಬ ಕೋಲ್ಡೇ ಇತ್ತು ಅಲ್ಲಿ. ಸೊ ಹಾಗಾಗಿ ನಾವು AC ರೂಮ್ ಏನು ತೊಗೊಂಡಿಲ್ಲ, ನಾರ್ಮಲ್ ರೂಮೇ. ಎಲ್ಲರೂ ಆ ಕಡೆ ಬಿಟ್ಬಿಟ್ಟು ಹಂಗೆ ಓಡೋಗ್ಬಿಟ್ವಲ್ಲ. ಹಾಂ ಹಾಂ ಸ್ವಲ್ಪ ಬಾಯ್ ಬಾಯ್. ಓಡ್ ಬಾ. ಸೂಪರ್ ಮಾಡ್ತೀನಿ, ಮಾಡೋಣ. ಸೂಪರ್. ವಾವ್, ಆ ಕಡೆ ಹೋಗ್ಬೇಡ, ತೀರಾ ಇಲ್ಲೇ ಆಟಾಡ್ಸು, ಇಲ್ಲೇ ಇರು. ಪಾಪುನ ಕರ್ಕೊಂಡು ಹೆಂಗೆ ಮೇಂಟೈನ್ ಮಾಡಿದ್ರಿ ಅಂತ ಹೇಳಿದರೆ ಡೆಫಿನೆಟ್ಲಿ ಶಿ ವಾಸ್ ಓಕೆ. ಫಸ್ಟು ಡೇ ನಾವು ಹೋಗಿದ್ದ ದಿನ
ತುಂಬ ಅಂದರೆ ತುಂಬ ಇಷ್ಟಪಟ್ಟಳು ಪ್ಲೇಸ್ನ, ಆಟ ಆಡಿದ್ಲು, ಆರಾಮಾಗಿದ್ಲು. ಬಟ್ ಅವಳಿಗೆ ನೈಟ್ ಯಾವಾಗ ತುಂಬ ಕೋಲ್ಡ್ ಎಕ್ಸ್ಟ್ರೀಮ್ ಆಯಿತು ಆವಾಗ ನಿದ್ದೆ ಮಾಡೋಕ್ಕಾಗ್ದಿರ ಸ್ವಲ್ಪ ಕ್ರ್ಯಾಂಕಿ ಆದಳು. ಆ ಟೈಮಲ್ಲಿ ನನಗೂ ಒಂಥರ ತುಂಬ ಪಿರಿಪಿರಿನೇ ಅನಿಸ್ತಿತ್ತು, ಯಾಕೆ ಇವತ್ತು ಈ ಥರ ಇಷ್ಟೊಂದು ಅಳ್ತಾ ಇದ್ದಾಳೆ ಏನು ಅಂತ. ನಂಗೆ ಗೊತ್ತಿತ್ತು ಯೂಶ್ವಲಾಗಿ ಅವಳು ಮನೇಲಿ ಹೆಂಗಿರ್ತಾಳೆ, ಅವಳು ಹೊರಗಡೆ ಹೋದಾಗ ಹೆಂಗಿರ್ತಾಳೆ, ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಅಲ್ವಾ. ಸೊ ಅವಳಿಗೆ ಕೋಲ್ಡ್ ಆಗಿದ್ರೂ ಕೂಡ ನಾವು ಮೆಡಿಸಿನ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಸೊ ಮೆಡಿಸಿನ್ ಹಾಕಿದ್ಮೇಲೆ ಶಿ ವಾಸ್ ಓಕೆ ಅಗೇನ್. ಮತ್ತು ಮಾರ್ನಿಂಗ್ ಕೂಡ ಆರಾಮಾಗೇ ಇದ್ಲು. ಸೊ ನಾವಿವಾಗ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ ಏನೇನು ಮಾಡೋದು ಇವತ್ತು ಅಂತ. ಆವತ್ತೇ RCB ಮ್ಯಾಚ್ ಇತ್ತು. ಸೊ ಬರೀ ಯಾರಿಗೂ ಏನೂ ತಲೆ ಓಡ್ತಾನೆ ಇಲ್ಲ, RCB ಮ್ಯಾಚ್ ಕಂಪ್ಲೀಟಾಗಿ ನೋಡಬೇಕು ಅನ್ನೋದು ಎಲ್ರಿಗೂ ಇತ್ತು. ನಾನು ಈ ಒಂದು ಗೇಮಿಂದ ಔಟಿದ್ದೆ. ಯಾಕೆ ಅಂತ ಹೇಳಿದರೆ ನಾನು ಅಷ್ಟೊಂದು ಕ್ರಿಕೆಟ್ ಲವರ್ ಅಲ್ಲ, ಅಷ್ಟಾಗಿ ನಾನು ನೋಡೋದಿಲ್ಲ ಕ್ರಿಕೆಟೆಲ್ಲ. ಸೊ ಪಾಪುನೂ ಇರ್ತಾಳೆ, ಅವಳಿಗೂ ಮಲಗಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬೇಗನೆ ಮಲ್ಕೊತೀನಿ, ನೀವೆಲ್ಲ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಅಂತ. ಸೊ ಬೇಸಿಕ್ಲಿ ನಾವೆಲ್ಲ ಒಂದು ಸ್ವಲ್ಪ ಸೇರಿಕೊಂಡ್ರೆ ನಾವೆಲ್ಲ ಪಾರ್ಟಿ ಮಾಡ್ತೀವಿ 100%. ನಾವೆಲ್ಲ ನಮ್ಮ ಟೈಮ್ನ ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಗಾಸಿಪ್ ಮಾಡ್ತೀವಿ, ಮಾತಾಡ್ತೀವಿ, ಎಲ್ಲ ಫ್ಯಾಮಿಲಿ ವಿಷಯ, ಫ್ರೆಂಡ್ಸ್ ವಿಷಯ, ಫನ್ ಟಾಕ್ಸು ಎಲ್ಲನೂ ಇರುತ್ತೆ, ಮಿಕ್ಸ್ಡು ಅಂತಲೇ ಹೇಳ್ಬೋದು ಎಲ್ಲ ವಿಷಯಗಳು. ಸೊ ಕಸಿನ್ಸ್ ಗ್ರೂಪ್ ಈ ರೀತಿ ಯಾವುದಾದ್ರೂ ಇರಬೇಕು, ಇದ್ದಾಗಲೇ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲಾದರೂ ಔಟಿಂಗ್ ಹೋಗೋಕ್ಕಾಗಲಿ ಅಥವಾ ನೀವು ಏನೇ ತರಲೆ ಮಾಡಿದ್ರೂ ಅಲ್ಲಿ ಯಾರೂ ನಿಮ್ಮನ್ನೇನು ಜಡ್ಜ್ ಮಾಡೋ ಥರ ಯಾರೂ ಇರೋದಿಲ್ಲ. ಸೊ ಈವನ್ ಫ್ರೆಂಡ್ಸ್ ಜೊತೆ ಹೋದ್ರೂ ಅದೇ ಥರ ಇರುತ್ತಲ್ವ, ಯಾರೂ ಜಡ್ಜ್ ಮಾಡೋದಿಲ್ಲ ನಮ್ಮನ್ನು. ಸೊ ಹಾಗೆ ಈ ಥರದ್ದು ಒಂದು ಗ್ಯಾಂಗ್ ಇರಬೇಕು, ಕಸಿನ್ ಗ್ಯಾಂಗ್ ಅಂತ ನನಗೆ ಪರ್ಸ್ನಲಿ ಹಂಗೆ ಅನಿಸುತ್ತೆ. ಆ್ಯಂಡ್ ವೈಬ್ ಸೆಟ್ ಆಗುತ್ತೆ ನಮ್ಗಳ ಜೊತೆಗೆಲ್ಲ. ನಮ್ಗೆ ಇಷ್ಟು ಜನಕ್ಕಂತೂ ವೈಬ್ ಅಂದು ಚೆನ್ನಾಗಿ ಸೆಟ್ ಆಗುತ್ತೆ. ನಾವು ಫಸ್ಟು ಟ್ರಿಪ್ ಇದು ನಾವು ಮಾಡಿದ್ದು. ತುಂಬ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಅತಿ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಇದೊಂದು ಟ್ರಿಪ್ ಮಾತ್ರ. ಬನ್ನಿ ಹಾಗಾದರೆ ನಾನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇತ್ತು ಅಂತ ನಾನೇನು ತೋರ್ಸೋಕ್ಕೆ ಹೋಗಲ್ಲ, ಬಿಕಾಸ್ ನಾವು ಆ್ಯಕ್ಟಿವಿಟಿ ಹತ್ರ ಹೋಗಿಲ್ಲ. ನಾನು ನೋಡಿದ್ದು ಜಿಪ್ ಲೈನು ಮತ್ತು ಇನ್ನೊಂದೇನೋ ಒಂದು 2-3 ಗೇಮ್ ಅಷ್ಟೇ ಇದ್ದಿದ್ದು. ನಾವೇನು ಆಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅದು ಏನೂ ಮೇಂಟೆನೆನ್ಸ್ ಮಾಡಿರಲಿಲ್ಲ ಅವರು, ಹಾನೆಸ್ಟಾಗಿ ಹೇಳಬೇಕಂದ್ರೆ. ಯಾಕೆ ಅಂದರೆ ಈ ಒಂದು ಪ್ರಾಪರ್ಟಿನ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ, ಬೇರೆ ಇದನ್ನು ಕಟ್ಟಿಸ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಜನ ಬರೋ ಥರ ಅವರೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವರು ತುಂಬ ಅದನ್ನೆಲ್ಲ ಹಾಗೆ ಬಿಟ್ಬಿಟ್ಟಿದ್ರು. ನಾವು ಏನು ಆಟ ಆಡೋಕ್ಕೆ ಹೋಗಿಲ್ಲ. ಮತ್ತು ನೈಟು ಒಂದು ಫೈರ್ ಕ್ಯಾಂಪ್ ಇರುತ್ತೆ, ಬಟ್ ಅದನ್ನು ನಾವೇನು ಹೋಗಲಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಫ್ಯಾಮಿಲಿ ಎಲ್ಲ ಬಂದಿದ್ದರು, ನಾವು ಅಷ್ಟೊಂದು ಹೋಗಲಿಲ್ಲ ಅಲ್ಲಿಗೂ. ನಾವು ರೂಮಲ್ಲೇ ತುಂಬ ಪೀಸಾಗಿ ಎಂಜಾಯ್ ಮಾಡಿದ್ವಿ ನಿಜ ಹೇಳ್ಬೇಕಂದ್ರೆ. ಪ್ರಾಪರ್ಟಿ ಟೂರೆಲ್ಲ ಮಾಡಿಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಊಟ ತಿಂಡಿ ಕರೆಕ್ಟ್ ಟೈಮಿಗೆ ಮಾಡಿಕೊಂಡು ನಾವೇನು ಮಾಡಿದ್ವಿ, ನಮ್ಮದು ರೂಮ್ ಒಳಗೆ ಇದ್ವಿ. ಸೊ ನಮ್ಮದು ವಿಲ್ಲಾ ಬಂದು ಕಂಪ್ಲೀಟಾಗಿ ಅದು ಮಧ್ಯದಲ್ಲಿ ಹೆಂಗೆ ಅಂದರೆ ನೀರು ಬೀಳುತ್ತಲ್ಲ ಆ ಥರ ಕಂಬದ ಮನೆ ಥರ ಎಲ್ಲ ವಿಲ್ಲಾನು ಅವರು ಡಿಸೈನ್ ಮಾಡಿರೋದು. ಸೊ ಬ್ಯೂಟಿಫುಲ್ ವಿಲ್ಲಾಗಳು ಮಾತ್ರ ನಿಜವಾಗ್ಲೂ. ಅದನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ಅನಿಸುತ್ತೆ, ಒಂದು ಸರಿ ಲೈಫಲ್ಲಿ ನಾವು ಈ ಥರದ್ದು ಒಂದು ಮನೇನ ಕಟ್ಟಬೇಕು ಅಂತ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಒಳಗಡೆ ಎಲ್ಲ. ನಾನು ತೋರಿಸ್ತೀನಿ. ಸೊ ಇವಾಗ ನಾವು ಲಂಚಿಗೆ ಬಂದಿದ್ದೀವಿ. ಲಂಚಿಗೆ ಬಂದು ಮಧ್ಯಾಹ್ನ ಮಾಮೂಲಿ ಊಟ, ಅನ್ನ ಸಾಂಬಾರು, ಕೋಸಂಬರಿ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಇತ್ತು. ನಾನು ಇನ್ಫ್ಲುಯೆನ್ಸರ್ ಅಂತ ಅವ್ರಿಗೆ ಗೊತ್ತಾಯ್ತೇನೋ, ಮೋಸ್ಟ್ಲಿ ವ್ಲಾಗರ್ ಇರ್ಬೋದು ಇವರು, ಯೂಟ್ಯೂಬ್ ಅಂತ ಎಲ್ಲ ಅವರೇ ನೀಟಾಗಿ ತೆಗೆದು ಏನೇನು ಮಾಡಿದ್ದಾರೆ ಏನು ಎತ್ತ ಅಂತ ಎಲ್ಲ ನಂಗೆ ತೋರಿಸ್ತಾಯಿದ್ರು. ಇಂತಿಂಥದ್ದಿದೆ ನೋಡಿ ಮೇಡಮ್ ಅಂತ. ಸೊ ತುಂಬ ಫುಡ್ಡು ಅಷ್ಟೇ ತುಂಬ ಡೀಸೆಂಟಾಗಿತ್ತು, ಏನು ತೀರಾ ಮಸಾಲೆ ಆ ಥರದ್ದೆಲ್ಲ ಏನಿರಲಿಲ್ಲ. ವೆರಿ ಡೀಸೆಂಟ್ ಫುಡ್, ತುಂಬ ಚೆನ್ನಾಗಿತ್ತು. ಬಟ್ ಕ್ವಾಂಟಿಟಿ ಏನಂದರೆ ಒಂದು ರೌಂಡಿಗೆ ಹೋದವ್ರು ಇನ್ನೊಂದು ರೌಂಡಿಗೆ ಹೋಗೋಷ್ಟರಲ್ಲಿ ಖಾಲಿನೇ ಆಗ್ಬಿಟ್ಟಿರ್ತಿತ್ತು ಎಲ್ಲನೂ ಆ ಥರ. ಬಿಕಾಸ್ ಸುಮಾರು ಜನ ಅಲ್ಲಿ ರೂಮ್ ದೂರ ಇರೋದ್ರಿಂದ ಏನು ಮಾಡ್ತಾರೆ, ತುಂಬ್ಕೊಂಡು ರೂಮಿಗೆ ಹೋಗ್ಬಿಡ್ತಾರೆ ಸಮ್ಟೈಮ್ಸ್. ಅದು ಒಂದು ಆಗ್ತಾಯಿತ್ತು ಅಲ್ಲಿ. ಅದು ಬಿಟ್ಟರೆ ಫುಡ್ ವಾಸ್ ಟೂ ಗುಡ್, ತುಂಬ ಡೀಸೆಂಟಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಷ್ಟರಲ್ಲಿ ನಮ್ಮ ಪಾಪು ನೋಡಿ ಆಗಲೇ ರೆಸಾರ್ಟ್ ಮ್ಯಾನೇಜರ್ ಅವ್ರ ಜೊತೆ ಒಂದು ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಳು ಪಾಪಣ್ಣಿ. ಸೊ ಆರಾಮಾಗಿ ಹೋಗ್ಬಿಡ್ತಾಳು ಅವಳು. ಯಾರು ಕರೆದ್ರೆ ಅವಳಿಗೆ ಆಟಾಡ್ಸೋಕೆ ಯಾರು ಕರೆದ್ರೆ, ಅಂದರೆ ಮಕ್ಕಳೇ ಹಾಗೆ ಅಲ್ವಾ, ಯಾರು ಆಟಾಡಿಸ್ದೇ ಇರೋ ನಮ್ಮನ್ನ ಅಂದರೆ ಹೋಗ್ಬಿಡ್ತಾಳೆ ಅವಳು. ಹಾಗೇ ಅಲ್ಲಿ ಹೋಗ್ಬಾರ್ದು, ಈ ಕಡೆ ಇಲ್ಲಿ ಬಾ, ಇಲ್ಲಿ ಓಡಾಡೋ ಜಾಗತ್ತಲ್ವಾ.
ಅಲ್ಲಿಂದ ನಾವೆಲ್ಲರೂ ಸಂಜೆ ಸ್ವಲ್ಪ ನೀರ ಹತ್ರ ವಾಟರ್ ಗೇಮ್ಸ್ ಎಲ್ಲ ಆಟಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಈ ಪ್ಲೇಸ್ ಹೆಸರು ಎಗಾಚಿ ಅಂತ. ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇರುತ್ತೆ. ಇದು ನಮ್ಮ ರೆಸಾರ್ಟಿಂದ ಒಂದು 15 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಅಲ್ಲಿಗೆ ಬಂದ್ವಿ ನಾವಿವಾಗ. ಅಲ್ಲಿಗೆ ಬಂದು ಏನೇನು ವಾಟರ್ ಗೇಮ್ಸ್ ಇದೆ ಎಲ್ಲ ನೋಡಿಬಿಟ್ಟು ಒಂದೆರಡು ಆಡೋಣ ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೇಫ್ಟಿ ವೈಸು ಇಟ್ ಈಸ್ ಗುಡ್. ಇಲ್ಲಿಂದ ನಾನು ಕಂಪ್ಲೀಟಾಗಿ ನಿಮಗೆ ರಾ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಲ್ಲಿ ಅಂತ ನೀವು ಕೂಡ ನೋಡಿ. ಆ್ಯಂಡ್ ಹೇಗಿದೆ ವಿಡಿಯೋ ಅಂತ ಲಾಸ್ಟಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ನೋಡಿ, ಇಲ್ಲಿಂದ ನಾನು ರಾ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮಾಡ್ಮನ್ನೆ ತಡಿ ಒಂದೊಂದು ಸೆಕೆಂಡು. ಮೇಲೆ ಕೆಳಗೆ ಹಾಕೊಂಡಿದ್ದೀರಾ? ನಾನೇ ಮಾಡ್ತೀನಿ. ಓ ಥ್ಯಾಂಕ್ ಯು. ಹಾಕೊಳ್ರಿ ಜಾಕೆಟ್. ಏನಾದರೂ ಮಾತಾಡ್ರಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಬೋಟಿಂಗಿಗೆ. ರೆಡಿ ಆಗೋಣ ಮಳೆ ಬರೋಕ್ಕೆ ಮುಂಚೆ. ದೀಪನ ನೀರೊಳಗೆ ಬಿಟ್ಬಿಟ್ಟು ಸರ್ ನಿಮ್ಮ ಅನಿಸಿಕೆ? ದೀಪ ನಂಗೆ ನೀರಲ್ಲಿ ಬಿಟ್ಬಿಟ್ಟು ಬಂದ್ಬಿಡೋಣ ಅಂತೀನಿ. ರೆಡಿ. ಕ್ಯಾಮ್ರಾಮನ್ ಯಾರ ಜೊತೆ? ನಿಮ್ಮ ಹೆಸರು? ದರ್ಶನ್ ಜೊತೆ. ಸೊ ಹೋಗ್ತಾ ಇದ್ದೀವಿ. ಹಾಂ ಈಗ ನೀರಲ್ಲಿ ಕಾಲಿಟ್ಟಿದ್ದೆ ನೀನು ಇವಾಗ. ಗ್ಯಾಪ್ ಇದೆ ಇಲ್ಲಿ. ಹೌದಾ? ಓಕೆ ಬನ್ನಿ ಬನ್ನಿ, ತೊಂದರೆ ಇಲ್ಲ. ಕೊಡು ನಿನ್ನ ನಾನು ಕ್ಯಾಪ್ಚರ್ ಮಾಡಿ. ಅವರೆಲ್ಲ ನನ್ನ ನೋಡ್ತಾರೆ ಯಾಕೋ. ಸೋಮೋರೆ ಹಾಯ್ ಹಾಯ್ ಮಾಡ್ರಿ. ಮಸ್ತಿದೆ ನೋಡಿ ಮಳೆ. ಓ ಗಾಡ್. ಕಿರಣ್, oh my god, look at the view. ಚಿನ್ನ ಹೋಗದೆ ಅವ್ರು ಕೂತ್ಕೊಂಡು ಅದ್ರಿಗೆ ಇದ್ರಿಗೇನು ತಂಗಿದ್ರಿಗಲ್ಲ ಕರೀರಿ ಪಾಪ ಅವನು ಯಾರು ಅಲ್ಲ ಅವ್ರಿಗೆ ವಾಮಿಟಿಂಗ್. ಬನ್ನಿ ನಮ್ಮಿಂದ ಕುತ್ಕೊಳ್ಳಿ. ಅಯ್ಯೋ ಬನ್ನಿ ಹಿಂದೆ ಕುತ್ಕೊಳ್ಳಿ, ನಮ್ಮ ಹಿಂದೆ ಹಿಡ್ಕೊಳ್ಳಿ ಇದನ್ನ ಚೇರ್. ದೀಪ ಹೇಳ್ತಿದ್ದೆ ನೋಡು, ಗಾಳಿಗೆ ಫೋನ್ ಎಗ್ರಿ ಬೀಳ್ತೆ ನೀರು. ಇಲ್ಲ, ನಾನು ಮಾಡೋದೇ ಇಲ್ಲ ವಿಡಿಯೋ. ಸ್ಟಾರ್ಟ್ ಮಾಡು. ಯಾಕಂದ್ರೆ ಇದೇ ನಿಧಾನಕ್ಕೆ ಓಡಿಸಿ ಅಣ್ಣ, ಸ್ಪೀಡ್ ಏನು ಬೇಡ. ಸ್ಪೀಡ್ ಆಗಿ ಓಡಿಸಿ ಸರ್. ಬನ್ನಿ ಗೈಸ್, ಒಂದು ಲಾಸ್ಟ್ ವಿಡಿಯೋ. ಅಷ್ಟು ಯಾಕೆ ಲಾಸ್ಟ್ ಪೋಸ್ಟ್ ಆಮೇಲೆ ವಿಡಿಯೋ ಮಾಡಲ್ಲ ಅಂತ ಹೇಳಿ. ನಿನ್ ಬಂಗಾರ. ಮೀನು 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 ಎಲ್ಲಿ? ಹಂಗೆ ದುಬಕ್ ಅಂತ ಬಿತ್ತದು. ಇದ್ಯಾಕೆ ತಲೆಗಿಂತ ಮೇಲೆ ಹೋಯ್ತೈತೆ?
ಮುಂದಗಡೆ ಸಿಕ್ಕ ಕೈ ಹಾಕ್ಬಾರ್ದಂತೆ. ಯಪ್ಪ ನನಗಂತೂ ಅಯ್ಯೋ ಮಕ್ಕಳು ಬೇರೆ ಆಗ್ತಿದ್ದಾರೆ. ವಾ ರೆಡಿ ಆದ್ರು ಸೋಮಶೇಖರ್ ಆಚಾರ್. ಈಗ ನೆಕ್ಸ್ಟ್ ಹರಿಣಿ ಆಚಾರ್. ಎಂಜಾಯ್ ಎಂಜಾಯ್. ಇಲ್ಲ ನಮ್ದಿಲ್ಲ ಎಂಜಾಯ್ ಎಂಜಾಯ್. ಹೋಗ್ಬರ್ತೀರಾ? ಟಾಟಾ ಬಾಯ್ ಬಾಯ್. ಹೋದ್ರೆ
ಆಫೀಸಿಂದ ಲೆಕ್ಕ ಬಂದ ಹೋಗ್ಬರ್ತೀರಾ? ಏನಾರ ಅರಿಣಕ್ಕ ಹಂಗೆ ಎಗ್ರುತ್ತವ್ರೆ. ನಂಗೆ ನಗು ದೊಡ್ಕೊಳಕ್ಕಾಗ್ತಿಲ್ಲ ಕಿರಣ. ಅಲ್ಲೋಗಿ ನಿಂತ್ಕೋಬೇಕಿತ್ತು, ನಾವು ದೂರ ಹೋಗ್ಬಿಟ್ವಿ ಕಣೋ. ಅಯ್ಯೋ ಪ್ರಿಯಾಂಗೂ ಕರೆದ್ವಿ, ಬಟ್ ಪ್ರಿಯಾ ಆಡೋ ಥರ ಯಾವುದೋ ಆಟ ಇರಲಿಲ್ಲ ಅಲ್ಲಿ. ಬಿಕಾಸ್ ಅಲ್ಲಿ ಫುಲ್ ತುಂಬ ಫೋರ್ಸಲ್ಲಿ ಆಟ ಆಡ್ತಾಯಿದ್ವಿ ಎಲ್ಲ. ಅವಳು 6 ಕೋಟೆ ಹೋಗ್ಬಿಟ್ಟಿರ್ತಿದ್ಲು ಗಾಳಿ, ಮೋಸ್ಟ್ಲಿ ಪ್ರಿಯನ್ ಏನಾದ್ರು ಕರ್ಕೊಂಡೋಗಿದ್ದಿದ್ರೆ. ಅದಕ್ಕೆ ಪಾಪು ಜೊತೆಗೆ ಇರ್ತೀನಿ ನೀವು ಹೋಗಿ ಅಂತ ಹೇಳಿದ್ಲು. ಅದಾದಮೇಲೆ ನಾವು ಅಲ್ಲಿಂದ ಮತ್ತೆ ರಿಟರ್ನ್ ರೆಸಾರ್ಟ್ಗೆ ಹೋಗುವಾಗ ಈ ಥರ ಕಲ್ಲು ಇಟ್ಟಿದ್ರು. ನನಗೆ ಈ ಥರದ್ದು ನೋಡ್ತಾ ಇದ್ನಲ್ಲ ನಾನು, ನಿಮ್ಗೆ ಹಳೆ ವಿಡಿಯೋದಲ್ಲೂ ಗೊತ್ತಿದ್ದರೆ, ಇದು ಒಂದು ನಂಗೆ ಬೇಕು ಕಲ್ಲು, ಖಾರ ಅರಿಯೋ ಕಲ್ಲು ಅಂತ ನಾನು ನೋಡ್ತಾ ಇದ್ದೆ. ಬಟ್ ಇಲ್ಲೂ ಆ ಥರದ್ದು ನಾನು ನೋಡಿರೋ ಥರದ್ದು ಸಿಗಲಿಲ್ಲ. ಮಾಮೂಲಿ ಬೆಂಗಳೂರಲ್ಲೆಲ್ಲ ಯಾವ ಥರ ಇತ್ತು ಅದೇ ಥರದ್ದೇ ಇತ್ತು. ಪ್ರೈಸ್ ರೇಂಜ್ ನೋಡಿದ್ರೆ ಒಂದು 800 to 900 ರುಪೀಸ್ ಈ ಥರ ಇತ್ತು. ನಾನು ನೋಡಿರೋ ಥರ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬೈ ಮಾಡಿಲ್ಲ ಏನೂ. ನಾನು ನಮ್ಮ ಅಕ್ಕ ದೀಪದ ಥರ ಇದು ಊದಿನ ಗಡ್ಡಿ ಸಿಕ್ಸೋದೊಂದು ತೊಗೊಂಡ್ರು ಅಷ್ಟೇ. ನಾನಿನ್ನೇನು ತೊಗೊಳೋದಕ್ಕೆ ಹೋಗಿಲ್ಲ. ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ, ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಮಗೆ ಬೇಲೂರನ್ನು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಟೈಮ್ ಸೆಟ್ ಆಗಿಲ್ಲ. ನಾವು ಹೋಗಿದ್ದೆ 1-2 ಡೇಸ್ ಸ್ಟೇ ಅಷ್ಟೇ. ಸೊ ಹಾಗಾಗಿ ಟೈಮು ಮ್ಯಾಚ್ ಆಗಿಲ್ಲ, ನಾವು ಅಲ್ಲಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬಟ್ ನಮ್ಮ ರೆಸಾರ್ಟಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವು. ಅಂದರೆ ಈ ಬರ್ತಿತ್ತಲ್ಲ ಬ್ಲ್ಯಾಕ್ ಕಲರ್ದು ಪಿಂಗಾಣಿ ಮಾಡ್ತಾರಲ್ಲ, ಅದು ಪಿಂಗಾಣಿ ಅಲ್ಲ, ಅದು ಇದ್ರದ್ದು, ಅದು ಇತ್ತು ಈ ಥರ ಹೊಡೆದೋದು. ಪಿಂಗಾಣಿಲ್ಲ ತಗೊಂಡಿದ್ದೀನಿ ನಾನು. ಪಿಂಗಾಣಿಲಿ ದಪ್ಪ ಬರಲ್ಲ, ಸಣ್ಣ ಸಣ್ಣ ನಾನೇ ಮತ್ತೆ. ಅಂದರೆ ಇಷ್ಟಾಗಲ್ಲ ಇಷ್ಟು ಇತ್ತು ಹಿಂಗೆ ಇದೇ ಸೇಮ್ ಇದೇ ಥರ, ಬಟ್ ಪಿಂಗಾಣಿ ಚೆನ್ನಾಗಿದೆ. ಇಲ್ಲ ನಾನು ನೋಡಿದ ಥರದ್ದಿಲ್ಲ ಇಲ್ಲಿ. ಐ ಮೀನ್ ನಂಗೆ ಬೇಕಾಗಿದ್ದ ಥರದ್ದಿಲ್ಲ. ಇದೆಷ್ಟು ಆಂಟಿ? 125 ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೇ ಕಲ್ಲು. ಅಲ್ಲಿಂದ ಸೀದಾ ನಾವು ರೆಸಾರ್ಟಿಗೆ ಹೋಗೋಷ್ಟರಲ್ಲಿ ಸಂಜೆ 7 ಗಂಟೆ ಆಗಿತ್ತು. ಬಿಸಿ ಬಿಸಿ ಕಾಫಿ ಕೊಡ್ತಾರೆ, ಬಜ್ಜಿ ಕೊಡ್ತಾರೆ. ಸೊ ಬಜ್ಜಿ ಸ್ವಲ್ಪ ಆಯ್ಲಿ ಇರುತ್ತೆ, ಬಟ್ ಆ ಟೈಮಿಗೆ ಆ ವೆದರು ಹಂಗೆ ಡಿಮ್ಯಾಂಡ್ ಮಾಡುತ್ತೆ. ಸೊ ಆರಾಮಾಗೆ ಕಾಫಿ ಎಲ್ಲ ಕುಡ್ಕೊಂಡು, ಬೆಸ್ಟ್ ಕಾಫಿ, ನಿಜವಾಗ್ಲೂ ನಾನು ಎಲ್ಲಿ ಕೊಡ್ತಿದ್ದು ಬೆಸ್ಟ್ ಕಾಫಿ ಆ್ಯಂಡ್ ಟೀ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಒಂದು ವಿಡಿಯೋನ ನೈಟ್ ವ್ಯೂ ಹೇಗೆ ಕಾಣುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂಥರ ಕಾಟೇಜಸ್ ನಿಮಗೆ ತುಂಬ ರೀಸನಬಲ್ ಪ್ರೈಸಲ್ಲೂ ಸಿಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂತ ಹೇಳಿದ್ರೆ ಒಂದು 4 hours ಡ್ರೈವ್ ನಿಮಗೆ ಬ್ಯಾಂಗ್ಳೂರಿಂದ. ಅಲ್ಲಿಂದ ಬಂದ್ರೂ ಕೂಡ ಕೆಲವೊಂದು ನಾನು ನೋಡಿರೋ ಕೆಲವೊಂದು ರೆಸಾರ್ಟ್ಗಳು ತುಂಬ ಹೈ ಪ್ರೈಸ್ಡು ಮಾಡಿಬಿಟ್ಟಿದ್ದಾರೆ. ಹೋಗೋಕ್ಕೆ ಆಗಲ್ವೇನಪ್ಪ ಅಲ್ಲಿಗೆ ಅಂತ, ಅದು ಕಂಪ್ಲೀಟ್ ನಾವು ಟ್ರಿಪ್ ಮಾಡ್ಕೊಂಬರೋಷ್ಟ್ರಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಒಂದು ನಮಗೆ ಫ್ಲೈಟ್ ಚಾರ್ಜಸ್ಸು, ರೂಮ್ ಚಾರ್ಜಸ್ ಆಗೋಗ್ಬಿಡುತ್ತೆ ಅನ್ನೋ ರೇಂಜ್ಗೆ ಪ್ರೈಸಸ್ನ ಇಟ್ಟಿದ್ದಾರೆ ಇವಾಗ.
ಹಾಗಾಗಿ ಇದು ಸ್ವಲ್ಪ ಅಫೋರ್ಡಬಲ್ ಇತ್ತು ಆ್ಯಂಡ್ ಚೆನ್ನಾಗೂ ಇತ್ತು. ಕಾಟೇಜಸ್ಸು ತುಂಬ ಚೆನ್ನಾಗೂ ಇತ್ತು ಅಂತ ನನಗನ್ನಿಸ್ತು. ಎಲ್ಲ ವಿಂಟೇಜ್ ಕಲೆಕ್ಷನ್ಸ್, ಎಲ್ಲನೂ ಓಲ್ಡ್ ಏನೇನಿದೆ ಅದನ್ನೆಲ್ಲ ಇಟ್ಟಿದ್ರು. ವಿಂಟೇಜ್ ಕಲೆಕ್ಷನ್ಸು ಸಿಕ್ಕಾಬಟ್ಟೆ ಚೆನ್ನಾಗಿ. ನಂಗೆ ಈ ಥರ ತೊಟ್ಟಿ ಮನೆ ತುಂಬ ಇಷ್ಟ. ಅದೊಂದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಈ ಥರದ್ದು ಒಂದು ತೊಟ್ಟಿ ಮನೆ ನಾನು ಮಾಡಬೇಕು ಎಲ್ಲಾದರೂ ನಮ್ಮ ತೋಟದ ಇದರಲ್ಲಿ ಅಂತ ನನಗೆ ಭಾರಿ ಆಸೆ ಇದೆ. ನೋಡೋಣ ಇನ್ ಫ್ಯೂಚರಲ್ಲಿ ಯಾವಾಗಾದರೂ ಆ ಪ್ಲ್ಯಾನ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಈ ಥರದ್ದು ಒಂದು ತೊಟ್ಟಿ ಮನೆ ಅದರಲ್ಲಿ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ಇವಾಗ ನೋಡಿ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ. ಮನೇಲಿ ಚೇರ್ ಇರುತ್ತೋ ಇರಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಚೆನ್ನಾಗಿದೆ. ಸ್ಮೈಲ್ ಮಾಡ್ರಿ ಸೋಮು, ಸೇಮ್ ನಿಮ್ಮ ಮಗಳೇ. ಹಾಕ್ತಾರೆ, ಮ್ಯೂಸಿಕ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ಬೋದು. ಫೈರ್ ಕ್ಯಾಂಪಲ್ಲಿರೋರು ಫೈರ್ ಕ್ಯಾಂಪಲ್ಲಿ ಇರ್ಬೋದು. ಇನ್ನು ಕೆಲವರು ಪಾರ್ಟಿ ಮಾಡ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರವರ ವಿಲ್ಲಾದಲ್ಲಿ. ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳಿದರೆ ಫ್ರೆಂಡ್ಸ್ಗೆ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಫ್ಯಾಮಿಲಿನೂ ತುಂಬ ಜನ ಬಂದಿದ್ದರು, ತುಂಬ ಜನ ಫ್ಯಾಮಿಲೀಸ್ ಇದ್ದರು ಮಾತ್ರ. ಮ್ಯೂಸಿಕ್ ಎಲ್ಲ ಸೆಲೆಕ್ಟೆಡ್ ಮ್ಯೂಸಿಕ್ ಹಾಕ್ತಾರೆ, ಚೆನ್ನಾಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ಫ್ಯಾಮಿಲಿಯಲ್ಲಿ. ಮತ್ತು ಕೆಲವರಂತೂ ತುಂಬ ಪೀಸ್ಫುಲ್ಲಾಗೆ ಏನು ಟ್ರಾಫಿಕ್ಕು ಅದು ಇದು ಏನು ಬೇಡ ಅಂತ ನೆಮ್ಮದಿಯಾಗಿರೋಣ ಇಲ್ಲಿ ಅಂತ ಹೇಳಿಬಿಟ್ಟು ಬಂದಿರೋರು ಇದ್ದರು. ಚೆನ್ನಾಗಿದೆ ಪ್ಲೇಸು. ನಮ್ಮ ಪಾಪು ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿಲ್ಲ. ಅವಳು ಎಲ್ಲಾದ್ರೂ ಮ್ಯೂಸಿಕ್ ಹಾಕಿದ್ರೆ ಸಾಕು, ಅಲ್ಲೇ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಲ್ಲೂ ಮ್ಯೂಸಿಕ್ ಹಾಕಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅರೌಂಡ್ 9 o'clock ನಮ್ಮ ಮತ್ತೆ ವಿಲ್ಲಾಗೆ ಬಂದುಬಿಟ್ವಿ. ಅದಾದಮೇಲೆ RCB ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಎಲ್ಲರೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಪಾಪುನ ಮಲಗಿಸ್ಬೇಕಿತ್ತು. ನಿಮ್ಗೆ ಅನ್ನಿಸ್ಬೋದು ಚಿಕ್ಕ ಮಗುನ ಕರ್ಕೊಂಡು ಟ್ರಾವೆಲಿಂಗ್ ಹೇಗೆ ಏನು ಎತ್ತ ಅಂತ. ಅದು ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅನಿಸುತ್ತೆ. ಬಿಕಾಸ್ ನನಗೂ ಫಸ್ಟ್ ಟೈಮ್ ನಾನು ಗೊಂಬೆನ ಇಷ್ಟು ದೂರ ಟ್ರಾವೆಲಿಂಗಿಗೆ ಕರ್ಕೊಂಡು ಹೋಗಿದ್ದು. ಊರಿಗೆಲ್ಲ ಹೋಗಿದ್ದೀವಿ, ಅವಾಗಂದರೆ ಎಲ್ಲ ಅಮ್ಮ ಫ್ಯಾಮಿಲಿ ಎಲ್ಲ ಜೊತೆಲಿರ್ತಾಯಿದ್ರು, ಅವಾಗ ಏನೂ ಅನಿಸ್ತಿರ್ಲಿಲ್ಲ. ಇಲ್ಲಾಂದರೆ ನಾನು ಒಬ್ಬಳೇ ಅಲ್ವಾ, ನಾನು ಮತ್ತು ಸೋಮು ಇಬ್ಬರೇ ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಅದೇ ಒಂದು ಸ್ವಲ್ಪ ದೊಡ್ಡವ್ರಾಗಬೇಕು, ಅವ್ರಿಗೊಂದು 2-3 ವರ್ಷ ಆದರೆ ಮೇ ಬಿ ಅದು ರೆಗ್ಯುಲರ್ ಊಟ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಆರಾಮಾಗಿ ಮಾಡ್ಬೋದು. ಈಗ ನನ್ನ ಮಗಳದ್ದು ಏನಾಗ್ಬಿಡುತ್ತೆ ಅಂದರೆ ಅವಳ ಮನೇಲಿ ಮಾಡೋ ಊಟನೇ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅಲ್ಲಿ ಏನಾಗುತ್ತೆ ಅದನ್ನೆಲ್ಲ ಸಿಗದೇ ಇದ್ದಾಗ ಬರೀ ಮಿಲ್ಕಲ್ಲೇ ಅವಳಿಗೆ ಲಿಕ್ವಿಡಲ್ಲೇ ಇದ್ಲು ಅವಳು ಕೂಡ 1 day ಕಂಪ್ಲೀಟಾಗೆ. ಅದಾದಮೇಲೆ ನಾನು ಹೋಟೆಲಿಗೆ ಬಂದು ಮುದ್ದೆ ಇಸ್ಕೊಂಡು ಅದನ್ನು ಅವಳಿಗೆ ತಿನ್ಸಿದ್ಮೇಲೆ ಅವಳು ಮುದ್ದೆ ಊಟ ಮಾಡಿದ್ದು. ಅಲ್ಲಿವರೆಗೂ ಅವಳು ಬರೀ ಪಾಪ ಲಿಕ್ವಿಡಲ್ಲೇ ಇದ್ಲು. ಅದು ನನಗೆ ಒಂಥರ ಅನಿಸುತ್ತೆ, ಬಿಕಾಸ್ ಲಿಕ್ವಿಡ್ ನಾನು ಮನೇಲಿದ್ದಾಗ ಅವಳಿಗೆ ಕೊಡೋದೇ 1 time ಅಷ್ಟೇ ನನ್ನ ಫಾರ್ಮುಲಾ. ಮನೇಲಿದ್ದರೆ ಅವಳು ಬರೀ ಊಟನೇ ಮಾಡಿಸೋದಲ್ಲ. ಹಾಗಾಗಿ ಅದೊಂಚೂರು ನನಗೆ ಡಿಸ್ಕಂಫರ್ಟ್ ಫೀಲ್ ಆಗ್ತಿತ್ತು. ಎನಿವೇಸ್ ಟ್ರಿಪ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಕೂಡ. ಹೋಗಿದ್ದೀನಿ ನಾವು ಒಳ್ಳೆ ಸಕ್ಕತ್ತಾಗಿರೋ ಡಿನ್ನರ್ನ ನೈಟು ಮಾಡ್ಕೊಂಡಾದಮೇಲೆ ನಾವು ಅದ್ರ ನೆಕ್ಸ್ಟ್ ಮಾರ್ನಿಂಗ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ವಿ 8 o'clockಗೆ. ಸೊ ನಮಗೆ ಏನಂದರೆ ಹಿಂದಿನ ದಿವಸ ಸ್ವಲ್ಪ ಮಳೆನೂ ಬಂದಿದ್ದರಿಂದ ಬ್ಯೂಟಿಫುಲ್ ಆಗಿತ್ತು ವೆದರ್. ಒಂದು ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಆ ಸಕಲೇಶ್ಪುರ ಆ ಸೈಡೆಲ್ಲ ಇವಾಗ ತುಂಬ ಕೋಲ್ಡಾಗಿರುತ್ತೆ, ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು. ಪಾಪುಗೂ ಎಲ್ಲ ನೋಸ್ ಬ್ಲಾಕ್ ಆಗಿತ್ತು, ನನಗೂ ನೋಸ್ ಬ್ಲಾಕ್ ಆಗ್ತಾಯಿತ್ತು ಅಷ್ಟೊಂದು. ಸೊ ಆರಾಮಾಗೆ 8 o'clockಗೆ ಎದ್ವಿ ಎಲ್ಲರೂ. ನನಗೇನು ಅನಿಸುತ್ತೆ ಅಂದರೆ ನಾವೇನಾದರೂ 1 day
2 ಡೇಸ್ ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ ಹೇಳಿದರೆ ಸ್ವಲ್ಪ ನಮ್ಮ ಚೆಕ್ಔಟ್ ಟೈಮಿಂಗು ಮತ್ತು ಚೆಕ್ ಇನ್ ಆಗೋದು ಚೆಕ್ಔಟ್ ಆಗೋದು ಟೈಮಿಂಗ್ ನಿಮಗೆ ಗೊತ್ತಿರುತ್ತೆ ಅಲ್ವಾ, 10 to 10 ಇರುತ್ತೆ, ಇಲ್ಲಾಂದರೆ 12 to 12 ಇರುತ್ತೆ, ಹಾಗಿರುತ್ತೆ ಕೆಲವು ಕಡೆ. ಸೊ ನಾವು 12ಗೆ ಚೆಕ್ ಇನ್ ಆಗಿದ್ದು, ನೆಕ್ಸ್ಟ್ ಡೇ 10ಗೆ ನಮಗೆ ಚೆಕ್ಔಟ್ ಆಗೋಕ್ಕಿತ್ತು. ಸೊ ಇಂಥ ಮೂಮೆಂಟಲ್ಲಿ ಏನು ಮಾಡಬೇಕು ಅಂದರೆ, ನೀವು ಯಾರಾದರೂ ಹೋದರೆ ಸ್ವಲ್ಪ ಅರ್ಲಿ ಸ್ಟಾರ್ಟ್ ಮಾಡಬೇಕು. ಅಂದರೆ ಮಾರ್ನಿಂಗು, ಇವಾಗ ಕೆಲವರಿಗೆ ನಿದ್ದೆ ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ, ದಟ್ಸ್ ಫೈನ್, ಬಟ್ ಸ್ವಲ್ಪ ಬೇಗ ಒಂದು 6:30 7 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದರೆ ತುಂಬ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ನಿಮಗೆ ಹಿಂದಿನ ದಿವಸ ನೀವು ಲೇಟ್ ಆಗಿದ್ರೂ ಪರವಾಗಿಲ್ಲ, ಅಥವಾ ಏನಾದ್ರು ರಶ್ ಇದ್ದರೂ ಪರವಾಗಿಲ್ಲ, ಆರಾಮಾಗಿ ನೆಕ್ಸ್ಟ್ ಡೇ ನೀವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದುಬಿಟ್ರೆ ಎಲ್ಲ ಬೇಗ ಆ್ಯಕ್ಟಿವಿಟೀಸ್ಗಳನ್ನೂ ಮಾಡ್ಕೋಬೋದು. ನಿಜಕ್ಕೂ ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಯಾರು ಆ್ಯಂಟಿಕ್ ಆ ವೈಬ್ನ ಇಷ್ಟಪಡ್ತೀರಾ ಅವರಿಗೆ ಈ ಪ್ಲೇಸ್ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಇವಾಗ ಮುಗಿಸ್ಕೊಂಡು ಎಲ್ಲ ಒಂದು ರೌಂಡ್ ಇನ್ನೊಂದು ಸಲ ನೋಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಈ ಕಡೆ ರಿಸೆಪ್ಷನ್ನಿಗೆ ಬಂದಿದ್ದೀವಿ. ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಒಂಚೂರು ಟೇಬಲ್ ಟೆನ್ನಿಸ್ ಎಲ್ಲ ಆಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಚೆನ್ನಾಗಿತ್ತು, ಒಂದು ಫ್ಯಾಮಿಲಿ ಬ್ರೇಕ್ ಅಂತ ಬೇಕಿರುತ್ತಲ್ವ, ಯಾವಾಗೋ ನಾವೆಲ್ಲ ಬರೀ ಕೆಲಸ ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ. ಸೊ ಈ ಥರದೊಂದು ಬ್ರೇಕ್ ಬೇಕು. ಬಟ್ ನಮ್ಗೆ ಈ ಸರಿ ಏನಾಯಿತು ಅಂತ ಹೇಳಿದರೆ, ಪಾಪು ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಲು. ಬಿಕಾಸ್ ಅವಳಿಗೆ ಆ ಕೋಲ್ಡ್ ಆಗಿ ನೋಸೆಲ್ಲ ಬ್ಲಾಕ್ ಆಗ್ತಾಯಿತ್ತಲ್ವ, ಅದರಿಂದ ಅವಳಿಗೆ ಒಂದು ಸ್ವಲ್ಪ ತುಂಬ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು ರಾತ್ರಿ ಎಲ್ಲ. ಆ್ಯಂಡ್ ನಾನಿನ್ನು ಫೀಡಿಂಗ್ ಸ್ಟಾಪ್ ಮಾಡದೇ ಇರೋ ಕಾರಣ ಅವಳು ಹೊರಗಡೆ ಹಿಂಗೆಲ್ಲ ಹೋದಾಗ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಳೆ ಫೀಡಿಂಗು ಬೇಕು ಅಂತ ಹೇಳಿಬಿಟ್ಟು. ಬಿಕಾಸ್ ಅವಳ ಕಂಫರ್ಟ್ ಫುಡ್ ಏನಿರುತ್ತೆ ಅದನ್ನು ನಾವು ಕೊಡ್ತಾ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಅವಳು ಹಂಗೆ ಮಾಡ್ತಾಳೆ. ನಾನು ಮನೇಲಿದ್ದರೆ ಬರೀ ಅವಳಿಗೆ ಹೋಮ್ ಫುಡ್ಡು, ಅವಳು ಹೊರಗಡೆ ಹೋದಾಗ್ಲೂ ಅವಳೇನು ಅಷ್ಟಾಗಿ ಹೊರಗಿಂದು ಊಟ ಎಲ್ಲ ಏನೂ ನಾವು ಮಾಡಿಸಿದ್ರೂ ಮಾಡಲ್ಲ. ಮುದ್ದೆ ಇದ್ದರೆ ಮುದ್ದೆ ತೊಗೊಂಡ್ವಿ ಹೋಟ್ಲಲ್ಲಿ, ಅದನ್ನಾದರೆ ತಿನ್ಕೊಂಡ್ಳು. ಇಡ್ಲಿ ದೋಸೆ ಇದನ್ನೆಲ್ಲ ಏನೂ ತಿನ್ನೋದೇ ಇಲ್ಲ ಅವಳು ಅಷ್ಟು ಕರೆಕ್ಟಾಗಿ. ಸೊ ಮನೆ ಫುಡ್ಡೇ ಅವಳಿಗೆ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ಸೋಮು ಹೇಳ್ಬಿಟ್ಟಿದ್ದಾರೆ, ಕೆಟ್ಟಲಿಂದ ಹಿಡಿದು ಎಲ್ಲ ಅವಳದ್ದು ಏನೇನಿದೆ ಥಿಂಗ್ಸ್ ಎಲ್ಲ ತೊಗೊಂಬಿಡು, ಅವಳಿಗೆ ನೀನು ಹೆಂಗೆ ಅಡುಗೆ ಮಾಡಿಕೊಡ್ತೀಯ ಅದೇ ಥರ ಮಾಡು ಅಂತಲೇ ಹೇಳ್ಬಿಟ್ಟಿದ್ದಾರೆ ನನಗೆ. ಹೊರಡ್ತಾ ಇದ್ದೀವಿ. ಈ ಪ್ಲೇಸ್ದು ಲೊಕೇಶನ್ ಎಲ್ಲ ನಾನು ಪಿನ್ ಮಾಡಿರ್ತೀನಿ, ನೀವು ಬೇಕು ಅಂತಂದರೆ ನೋಡಬಹುದು. ಓಕೆನಾ? ನಿಮ್ಗೆ ಯಾವಾಗಾದರೂ ಇಷ್ಟ ಆದರೆ ನೀವು ಕೂಡ ಬರ್ಬೋದು. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್ ಪ್ಲೇಸ್ ಆ್ಯಕ್ಚುಲಿ. ಫೋಟೋ ಹೊಡಿಯಪ್ಪ ಇಲ್ಲಂದರೆ. ಸೊ ಫೈನಲಿ ನಮ್ಮ ಒಂದು ಈ ಸ್ಮಾಲ್ ಆ್ಯಂಡ್ ಕ್ವಿಕ್ ವೆಕೇಷನ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಹಾಗೆ ಹಾಸನ ಸೌತೆಕಾಯಿ ನಿಮಗೆ ಗೊತ್ತಲ್ಲ, ಭಾರಿ ಫೇಮಸ್ ಅದು. ಸೊ ಹಾಸನ ಸೌತೆಕಾಯಿ, ಎಳ್ನೀರು ಮತ್ತು ಜೋಳ ಎಲ್ಲ ತೊಗೊಂಡು ನಮ್ಮ ಬೆಂಗಳೂರು ಕಡೆ ನಾವು ಪಯಣನ ಸಾಗಿಸಿದ್ವಿ. ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.